ಬೈಕ್ ರೆಂಟ್ ತೊಗೊಳಕ್ಕೆ ಬಂದು ಹಿಂಗೆ ಕೂತಿದ್ದೀವಿ. Yeah, okay. So I have reset the trip to 0. You will have an idea of the kilometers. Okay. So I think you're taking for right now you're taking for 8 days or 9 days. 7 days, sir. I think 8 days, sir. 8 Probably. days, no? ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ. ಸೊ ಫಸ್ಟ್ ಡೇ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರಿ. ಲೈಕ್ ಫಸ್ಟ್ ಡೇಲಿ ಏನೂ ಇರಲಿಲ್ಲ. ನಾವು ಬಂದು ಲ್ಯಾಂಡ್ ಆಗಿದ್ದು ಚಂಡೀಗಢಗೆ. ಅದನ್ನು ನಾನು ಆಲ್ರೆಡಿ ಕಂಪ್ಲೀಟ್ ಡೀಟೇಲಾಗಿ ನನ್ನ ಸ್ಟೋರಿಗೆ ಹಾಕಿದ್ದೀನಿ. ಸೊ ಎಲ್ಲಿ ನಾವು ಉಳ್ಕೊಂಡಿದ್ರಿ ಮತ್ತು ನಾವು ಏನು ಮಾಡಿದ್ರಿ ಮತ್ತು ಎಲ್ಲಿ ಊಟ ತಿಂದ್ರಿ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ನಾನು ಸ್ಟೋರಿಗೆ ಹಾಕಿದ್ದೀನಿ. ನೀವು ನನ್ನ ಸ್ಟೋರಿನ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಇವತ್ತು ನಾವು ಸೆಕೆಂಡ್ ಡೇ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಸ್ಟೇ ಆಗಿದ್ರಿ. ಇಲ್ಲಿ ನಾವು ಇವಾಗ ಚೆಕ್ಔಟ್ ಮಾಡಬೇಕು. ಸೊ ಹುಡ್ಲಾರ್ಕ್ ಸ್ಟೇಯಲ್ಲಿ ನಾವು ಸ್ಟೇ ಆಗಿರೋದು. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದು ಸೆಡಲ್ ಬ್ಯಾಗ್ ಇದೆ ಮತ್ತು ಟ್ಯಾಂಕ್ ಬ್ಯಾಗ್ ಇದೆ. ಸೊ ಹಾಗೆ ಅದೊಂದು ಬ್ಯಾಗ್ ಇದೆ. ಇದರೊಳಗೆ ಕಂಪ್ಲೀಟಾಗಿ ನಾವು ಏನೇನು ಸೂಟ್ಕೇಸಲ್ಲಿ ತಂದಿದ್ರಿ ಅದನ್ನೆಲ್ಲ ಇದರೊಳಗೆ ಫಿಟ್ ಮಾಡ್ತಿದ್ದೀವಿ. ನಮಗೆ ಈಸಿ ಆಗುತ್ತೆ. ಯಾಕೆ ಅಂದರೆ ನಾವು ಆರ್ಗನೈಸರ್ಸ್ ಈ ಥರ ಪ್ರತಿಯೊಂದು ಆರ್ಗನೈಸರ್ಸಲ್ಲಿ ಸಪ್ರೇಟಾಗಿ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಅದನ್ನೇ ನೀವು ನೋಡ್ಬೋದು, ಈ ಥರ ಆರ್ಗನೈಸ್ ಮಾಡಿಕೊಂಡು ಇದರೊಳಗೆ ಸೆಟ್ ಮಾಡ್ತಾಯಿದ್ದೀವಿ. ಸೊ ನಮ್ಗೆ ಈಸಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಯಾಕಪ್ಪ ಸೆಡಲ್ ಬ್ಯಾಗು ಟ್ಯಾಂಕ್ ಬ್ಯಾಗು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ, ನಾವು ಇಲ್ಲಿ ಚಂಡೀಗಢಕ್ಕೆ ಬಂದು ನಾವು ಬೈಕ್ನ ರೆಂಟಿಗೆ ತೊಗೊಂಡಿದ್ದೀವಿ. ಸೊ ನಾವು ಏನು 4 ಕಪಲ್ಸ್ ಇದ್ದೀವಿ, 4 ಬೈಕ್ನ ರೆಂಟಲ್ ತೊಗೊಂಡಿದ್ದೀವಿ. ಸೊ ಇವತ್ತಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ಲೊಕೇಶನ್ಗೆ ನಮ್ಮದು ಹೇಳ್ಬೇಕಂದ್ರೆ ಇದು ಡ್ರೀಮ್ ರೈಡ್ ಆಗಿದೆ, ಆಲ್ರೆಡಿ ನಾವು ಹೇಳಿರೋ ಹಾಗೆ. ಸೊ ಒಂದೊಂದು ಲೊಕೇಶನ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಒಂದೊಂದು ಲೊಕೇಶನ್ಗೂ ಹೋಗ್ತಾ ನಾನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ನಾವು ಬೈಕ್ ರೆಂಟ್ ಮಾಡಿದ್ದು ಎಲ್ಲಿ ಆ ಡೀಟೇಲ್ ಕೂಡ ನಾನು ನಿಮಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಿಸ್ತೀನಿ. ಬಿಕಾಸ್ ನನಗೆ ಬೈಕ್ ರೆಂಟ್ ಎಲ್ಲಿ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ನಾವು ರೂಮಲ್ಲೇ ಇದ್ರಿ, ನಾವು 4 ಜನ ಹುಡುಗಿರು. ಸೊ ಅವ್ರು ಹೋಗಿ ಬೈಕ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ನಾವು ಸೂಟ್ಕೇಸ್ ಏನು ತಂದಿದ್ರಿ ಆ ಖಾಲಿ ಸೂಟ್ಕೇಸ್ನ ಬೈಕ್ ರೆಂಟಲ್ಲಿ ಅವ್ರ ಹತ್ರ ಇಟ್ಟು, ಸೊ ಅವರು ನಮಗೆ ಬೈಕ್ಸ್ ತೊಗೊಂಡು ಬಂದಿದ್ದಾರೆ. ಬಿಕಾಸ್ ನಮಗೆ ಕ್ಯಾರಿ ಮಾಡ್ಕೊಳ್ಳೋಕೆ ಈಸಿ ಆಗಬೇಕು. ನಾವು ಸೂಟ್ಕೇಸ್ ಇಟ್ಕೊಂಡು ನಿಜವಾಗ್ಲೂ ಕ್ಯಾರಿ ಮಾಡೋಕ್ಕಾಗಲ್ಲ, ಕ್ಯಾರಿ ಮಾಡಿಕೊಂಡು ಬೈಕ್ ರೈಡ್ ಮಾಡೋದಕ್ಕಾಗಲ್ಲ. ಸೊ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು, ಸೊ ಹಾಗೆ ಬೈಕಲ್ಲಿ ಏನೇನು ಬೇಕು ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಲೈಕ್ ಬ್ಯಾಗ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀಟಾಗಿ ನಾವು ಸೂಟ್ಕೇಸಲ್ಲಿ ಹಾಕಿ ನಾವು ತೊಗೊಂಡು ಬಂದಿದ್ರಿ. ಈಗ ನಾವೆಲ್ಲ ಬೈಕ್ ರೈಡ್ಸ್ ಗೇರ್ಸ್ನ ನಾವು ಗ್ಲೌಸ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಹಾಕೊಳ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಅದು ಹಾಕ್ಕೊಂಡು ಇದನ್ನೆಲ್ಲ ಆರ್ಗನೈಸ್ ಮಾಡಿದ ತಕ್ಷಣ ಲೆಟ್ ಸ್ಟಾರ್ಟ್. ಹಾಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಸೊ ಬನ್ನಿ, ಇನ್ ಡೀಟೇಲ್ ಆಗಿ ನನ್ನ ಹಸ್ಬೆಂಡ್ ಹತ್ರ ನಾನು ಕೇಳ್ತೀನಿ. ಸೊ ಕ್ವೆಶನ್ಸ್ ಕೇಳ್ತೀನಿ, ಅವರು ಎಲ್ಲಿ ಬೈಕ್ ರೆಂಟ್ ಮಾಡಿಕೊಂಡ್ರು, ಎಷ್ಟಾಯಿತು ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಹಾಯ್ ಯಜಮಾನ್ರೆ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಸೆಡಲ್ ಬ್ಯಾಗ್ಸ್ ಆಗಿರ್ಬೋದು, ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು, ಇದು ನಮ್ಮ ರೈಡಿಂಗ್ ಗೇರ್ಸು ಮತ್ತು ಅದೊಂದು ಬ್ಯಾಗ್ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವೇನು ರೆಡಿ ಮಾಡ್ತಿದ್ದೀರಾ? ನಾನು ಬೇಸಿಕ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಲೈಕ್ ಕೇಬಲ್ಸ್ ಆ್ಯಂಡ್ ಏನೇನು ನಾವು ಥಿಂಗ್ಸ್ ಕ್ಯಾರಿ ಮಾಡ್ತೀವಿ ಅದ್ರದ್ದು ಚಾರ್ಜ್ ಹಾಕ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಓಕೆ, ಈಗ ನಾನು ಹೇಳಿರೋ ಹಾಗೆ ವಿಡಿಯೋದಲ್ಲಿ ನಾವು ಬೈಕ್ನ ರೆಂಟ್ ಮಾಡಿದ್ದೀವಿ, 4 ಬೈಕು. ಯಾವ ಬೈಕ್ಸ್ನ ನಾವು ರೆಂಟಲ್ಲಿ ತೊಗೊಂಡಿರೋದು? ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು 450, ಬಟ್ ಅಟ್ ಲಾಸ್ಟ್ ಟೈಮ್ ನಾವು ಕನ್ಫರ್ಮ್ ಮಾಡೋ ಡಿಲೇ ಆಯ್ತಲ್ಲ, ಸೊ ನಮಗೆ 450 4 ಸಿಕ್ಕಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ 2 411 ಹಿಮಾಲಯನು ಆ್ಯಂಡ್ 2 450 ಹಿಮಾಲಯನ್. ಓಕೆ, ಎಲ್ಲಿ ನಾವು ಬೈಕ್ ರೆಂಟ್ ಮಾಡಿ? ಸೊ 2 411 ಬಂದು ಮಿಡ್ಲೈನ್ ಅಂತ ಒಂದು ರೆಂಟ್ ಏಜೆನ್ಸಿ ಇದೆ, ಸೊ ಅಲ್ಲಿ ತೊಗೊಂಡಿದ್ದು. ಇನ್ನು 2 450 ಹಿಮಾಲಯನ್ ಬಂದು ಹಿಮಾಲಯನ್ ಬೈಕ್ ರೆಂಟಲ್ ಚಂಡೀಗಢ ಅಂತಿದೆ, ಸೊ ಅಲ್ಲಿ ತೊಗೊಂಡಿದ್ದು. ಓಕೆ, ಸೊ 2 ರೀಸನಬಲ್ ಪ್ರೈಸು, ಬಟ್ ಆ್ಯಂಡ್ ಪ್ರೈಸ್ಗಿಂತ ನಾವು ಅವ್ರನ್ನ ಟ್ರಸ್ಟ್ ಮಾಡ್ಬೋದು. ಲೈಕ್ ಸರ್ವಿಸ್ ಆಗಲಿ ಏನಾಗಲಿ, ನಾವು ಗಾಡಿ ಕೊಡೋ ಟೈಮಲ್ಲಿ ಅವರು ಇಲ್ಲಿ ಕೆಲವು ಸ್ಕ್ಯಾಮ್ಗಳು ನಡೆಯುತ್ತೆ. ಸೊ ಸ್ಕ್ಯಾಮ್ ಆಗದೇ ಇರೋ ಹುಡುಕ್ಬಿಟ್ಟು ನಾವು ತೊಗೊಂಡಿದ್ದೀವಿ, ಒಳ್ಳೆ ರಿವ್ಯೂಸ್ ನೋಡಿಕೊಂಡು. ಓಕೆ, ಇವತ್ತು ನಾವು ಯಾವ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ? ಇವತ್ತು ನಮ್ಮದು ಡೇ 2. ಸೊ ಇವತ್ತಿಂದ ನಮ್ಮದು ರೈಡ್ ಶುರು ಆಗುತ್ತೆ. ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ಇವತ್ತಿಂದು? ಸೊ ಫಸ್ಟ್ ಬಂದ್ಬಿಟ್ಟು ಶಿಮ್ಲಾದಲ್ಲಿ ನಿಮ್ಗೆ ಶಾಪಿಂಗ್,
ಶಾಪಿಂಗ್ ಮಾಡಲೇಬೇಕು. ಅಫ್ಕೋರ್ಸ್ ಶಾಪಿಂಗ್ ಮಾಡಲೇಬೇಕು, ಯಾಕಂದರೆ ಶಿಮ್ಲಾ ಸ್ವೆಟರ್ಸ್ ಅಂದರೆ ಅಫ್ಕೋರ್ಸ್ ಫೇಮಸ್ ಇದೆ, ಶಾಲ್ಸ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಇವಾಗ ನಾವು ಚಂಡೀಗಢ ಬಂದಿದ್ದ ತಕ್ಷಣವೇ ಹೀಟ್ ವೇವ್ ಸ್ಟಾರ್ಟ್ ಆಯಿತು. ಲೈಕ್ ನಾವು ಬೆಂಗಳೂರಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಲ್ಲೂ ಎಕ್ಸ್ಪೆಕ್ಟ್ ಮಾಡಿರಿ, ಇಲ್ಲಿ ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಹೀಟ್ ವೇವ್ ಬಂತು. ಸೊ ಇವಾಗ ನಾವು ಏನು ಮಾಡ್ತೀವಿ, ಲೈಕ್ ಇಂದು 40 to 50 ಕಿಲೋಮೀಟರ್ಸ್ ನಾವು ಪಾಸ್ ಆದರೆ ನಮಗೆ ಈ ವೆದರ್ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ಹೀಟ್ ಎಷ್ಟಿದೆ, ಸೊ ನೆಕ್ಸ್ಟ್ ನಮಗೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ನಾವು ರೆಡಿ ಇರಬೇಕು. ಸೊ ಕೋಲ್ಡ್ ಸ್ಟಾರ್ಟ್ ಆಗ್ತಾ ನಮಗೆ ಜಾಕೆಟ್ಸು ಅದು ಇದು ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಸ್ಟಾಪ್ ಹಾಕ್ಕೊಂಡಿದ್ದೀವಿ. ಅಲ್ಲಿ ಇನ್ನೊಂದು ಹನುಮಾನ್ ಟೆಂಪಲ್ ಇದೆ, 108 feet ಸ್ಟಾಲ್. ಸೊ ಅಲ್ಲಿ ಒಂದು ವಿಸಿಟ್ ಹಾಕ್ಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಅದಾದಮೇಲೆ ಸೀದಾ ನಾರ್ಕಂಡ ನಮ್ಮದು ಸ್ಟೇ. ಓಕೆ, ನಾರ್ಕಂಡಲ್ಲಿ ಸ್ಟೇ ಇದೆ. ಅದು ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ಅರೌಂಡ್ 4 to 5 ಅಂತ ಅಂದ್ಕೊಂಡಿದ್ದೀನಿ. ಡಿಪೆಂಡ್ಸ್ ಶಾಪಿಂಗ್. ಇಲ್ಲ, ನಾವು ಶಾಪಿಂಗ್ ಬೇಗ ಮುಗಿಸ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಅನ್ಕೋತೀರಾ ನಾನು ಶಾಪಿಂಗ್ ಲೇಟ್ ಮಾಡ್ತೀನಿ ಅಂತ? ಇಲ್ಲ ನಾನು ಯಾವತ್ತೂ ಹೇಳಿಲ್ಲ. ಎಸ್, ನಾನು ಶಾಪಿಂಗ್ ಲೇಟ್ ಮಾಡಲ್ಲ. ನನಗೆ ಯಾರು ಇಷ್ಟ ಆಗುತ್ತೆ ನಾನು ಅದು ತೊಗೊಳ್ತೀನಿ ತಕ್ಷಣ. ಸೊ ನಾವು ಇದನ್ನೆಲ್ಲ ನಾನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸಿಗುವ. ಓಕೆ, ಬಾಯ್ ಬಾಯ್. ಸೊ ಬೈಕೆಲ್ಲ ಕಟ್ತಿದ್ದಾರೆ, ಸೆಟಲ್ ಬ್ಯಾಗ್ಸ್ ಮತ್ತು ಎಲ್ಲ. ರೂಮಲ್ಲಿದ್ದಾಳೆ. ಸೊ ಇದೇ ವುಡ್ಲಾರ್ಕ್ ನಾವಿಲ್ಲೇ ಸ್ಟೇ ಆಗಿದ್ದು. ಆಗ್ಲೇ ಬೆಂದೋಗಿದ್ಯಾ ಫುಲ್ ಇಲ್ಲೆಲ್ಲ ನೀರು. ಚಿನ್ನಿ ಏನು ಇವಾಗ ಸ್ನಾನ ಮಾಡ್ದ? ಅದೇ ಎಷ್ಟು ಹೆಂಗಿದೆ ನೋಡು. ಬಂದ್ಲು ನೋಡಿ ಇವಳು. ಇವಾಗ ಎಲ್ಲ ಪ್ಯಾಕ್ ಆಗ್ತಾ ಇದೆ, ಬ್ಯಾಗ್ಸ್ ತಗೊಬರ್ತಿದ್ದಾಳೆ. ಡೋರ್ ಲಾಕ್ ಆಗ್ತಾ? Yes, all set. ಸೊ ಈ ಬ್ಯಾಗ್ ಏನಕ್ಕೆ ಯೂಸ್ ಮಾಡ್ತಿರೋದು ಅವರು ಅಂತಂದರೆ, ರೈಡಿಂಗ್ ಪ್ಯಾನ್ಸು ಏನಾಗುತ್ತೆ ತುಂಬಾ ಟೈಟ್ ಇರುತ್ತೆ. ರೈಡಿಂಗ್ ಪ್ಯಾಂಟು ಈ ಥರ ಟೈಟ್ ಇರುತ್ತೆ, ಅಲ್ಲಿ ಮೊಬೈಲು ಮತ್ತು ವಾಲೆಟ್ ಎಲ್ಲ ಇಡೋಕ್ಕಾಗಲ್ಲ, ಇಟ್ಟರೂ ಈ ಥರ ಕಂಫರ್ಟ್ ಇರೋದಿಲ್ಲ. ಸೊ ಇದನ್ನು ತೊಗೊಂಡು ಹಾಕೊಂಡು ಅದಕ್ಕೆ ಏನಂತಾರೆ ಬ್ಯಾಗಿಗೆ? ಟೈ ಪ್ಯಾಕ್. ಎಸ್, ಎಲ್ಲ ಲಗೇಜಸ್ ಪ್ಯಾಕ್ ಆಗಿದೆ. ನೀವು ನೋಡ್ಬೋದು ಎಲ್ಲ ಗಾಡಿಯಲ್ಲಿ ಲಗೇಜಸ್ ಪ್ಯಾಕ್ ಆಗಿದೆ. ಸೊ ಈ ಟ್ರಿಪ್ ಫಸ್ಟ್ ಇದು ಸೆಕೆಂಡ್ ಡೇ ನಮಗೆ ಅವ್ರಿಗೆ ಹೋಗೋದು. ಸೊ ರೈಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಇದ್ರದ್ದು ಬ್ರೀಫ್ ಕೊಡ್ಬೇಕು ನೀವು. ಲೀಡ್ ಬಂದು ನಮ್ಮ ಶೇಖರ್ ಸ್ಟಾರ್ಟ್ ಮಾಡಿ. ನಿಮಿಷ. ನಮಸ್ಕಾರ ಎಲ್ಲರಿಗೂ. ಸೊ ನಾವೊಂದು ಸರ್ಕ್ಯೂಟ್ ಸ್ಟಾರ್ಟ್ ಮಾಡ್ತಿದ್ವಿ ಇವತ್ತಿಂದ. ನಿನ್ನೆ ತಾನೇ ಚಂಡೀಗಢ ಲ್ಯಾಂಡ್ ಆಗಿದ್ದೀವಿ. ಇವತ್ತಿಂದ ಫಸ್ಟ್ ಡೇ 1 ಕೌಂಟ್ ಆಗುತ್ತೆ ರೈಡಿಗೆ. ನಿನ್ನೆ ಬಂದು ಫ್ಲೈಟ್ ಟ್ರಾವೆಲ್ ಆಗಿರುತ್ತೆ. ಇವತ್ತು ಡೇ 1 ಬೈಕ್ ರೈಡ್ ಇವತ್ತು ಸ್ಟಾರ್ಟ್ ಆಗುತ್ತೆ. ಸೊ ಬೈಕ್ ರೈಡು ಕೆಲವೊಬ್ಬರಿಗೆ ಹೊಸ್ದಾಗಿರುತ್ತೆ, ಇನ್ನೊಂದು ಪಿಲಿಯನ್ ರೈಡರ್ಸ್ ಇದ್ದಾರೆ. ನಾವೆಲ್ಲ ಸೋಲೋ ಮಾಡಿದ್ದೀವಿ. ಪಿಲಿಯನ್ ರೈಡರ್ಸ್ ಇಟ್ಕೊಂಡು ರೈಡ್ ಮಾಡೋದು ಸ್ವಲ್ಪ ಕಷ್ಟ. ಏನಂದರೆ ತುಂಬ ಬೇಗ ವಾಟರ್ ಲೆಸ್ ಆಗುತ್ತೆ, ತುಂಬ ಡಿಹೈಡ್ರೇಷನ್ ಆಗೋಗ್ತೀರಾ, ಮಸಲ್ ಲೆಸ್ ಆಗುತ್ತೆ, ಚಾನ್ಸಸ್ ತುಂಬ ಇದೆ. ಆಮೇಲೆ ನಾವು ಹೋಗೋ ಪ್ಲೇಸಸ್ಸು ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಇರುತ್ತೆ. ನಾವು ಸದ್ಯಕ್ಕೆ ಪ್ಲೇಸ್ ರಿವೀಲ್ ಮಾಡ್ತಾಯಿಲ್ಲ. ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತೊಗೊಬೇಕಾಗುತ್ತೆ. ಅದು ಬೇಸಿಕ್ ಮೆಡಿಕಲ್ ನೆಸೆಸರೀಸು. ಸೊ ರೈಡಿಗೆ ಬಂದು ಇವ್ನು ಲೀಡ್ ಮಾಡ್ತಾನೆ, ಇವನ ಹತ್ರ ಮ್ಯಾಪ್ಸ್ ಇರುತ್ತೆ. ಸೊ ಇವ್ನು ಲೀಡ್ ಮಾಡ್ತಾನೆ, ನಾನು ಇವ್ನು ಫಾಲೋ ಮಾಡ್ತೀನಿ. ನೀವು ನನ್ನಿಂದೆ ಬನ್ನಿ, ನೀನು ಲಾಸ್ಟ್ ಅಲ್ವಾ. ಸೊ ಇದೇ ಫಾರ್ಮೇಷನಲ್ಲಿ ಇರಬೇಕು, ಏನೇ ಆದರೆ ಮಿಸ್ ಆಗ್ಬಾರ್ದು. ಆಮೇಲೆ ಮೇಯ್ನ್ ರೈಡ್ ಮಾಡ್ಬೇಕಾದ್ರೆ ನೀವು ಪಿಲ್ಲನ್ ಬ್ಯಾಲೆನ್ಸ್ ಆಗಿಲ್ಲ, ನಿಮ್ಗೇನೋ ಡಿಫಿಕಲ್ಟಿ ಇದೆ ಅಂತ ಅಂದರೆ ಹಾರ್ನ್ ಮಾಡಿ
ಇಲ್ಲ ಇಂಟರ್ಕಾಮಲ್ಲಿ ನಾವು ಕಮ್ಯುನಿಕೇಷನ್ ಇರ್ತೀವಿ, ಸ್ಟಾಪ್ ಮಾಡಿ ಅಂದರೆ ಒಂದು ಬ್ರೇಕ್ ತೊಗೊಳ್ಳೋಣ. ಈಗ ನಾವು ಬೇಸಿಕ್ಕಾಗಿ ನಾವೀಗ 50 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 50 ಕಿಲೋಮೀಟರ್ಸ್ ಫಿಟ್ ಸ್ಟಾಪು. 50 ಕಿಲೋಮೀಟರ್ ನಾವು ಬೇಸಿಕ್ಕಾಗಿ 50 ಕಿಲೋಮೀಟರ್ ಫಿಟ್ ಸ್ಟಾಪ್ ಇಟ್ಕೋತೀವಿ, ಇಲ್ಲ 30 ಕಿಲೋಮೀಟರ್ಸ್ ಬೇಸ್ಡ್ ಆನ್ ಯುವರ್ ಸ್ಟ್ರೆಸ್ ಲೆವೆಲ್ ಆರ್ ಟಯರ್ಡ್ನೆಸ್. ಆಗಲಿಲ್ಲ ಅಂದರೆ ಎಲ್ಲರಿಗೂ ನೋಟಿಸ್ ಮಾಡಿ ನಾವು ಸ್ಟಾಪ್ ಮಾಡ್ತೀವಿ. ಆಮೇಲೆ ಬ್ಲೈಂಡ್ ಸ್ಪಾಟಲ್ಲಿ ಬರಬಾರ್ದು ರೈಡ್ ಮಾಡ್ಬೇಕಾದ್ರೆ. ಇವಾಗ ಇವನು ಇರ್ತಾನೆ, ಇವನಿಗೆ ನಾವು ಮಿರರಲ್ಲಿ ಕಾಣಬೇಕು, ಇಲ್ಲ ಇವ್ನು ಸುಮ್ಮನೆ ಇವ್ನು ಹಿಂದೆ ಬಂದರೆ ಇವ್ನು ಗೊತ್ತಾಗಲ್ಲ, ಇವ್ನು ಸುಮ್ಮನೆ ರೈಟಿಗೆ ಹೇಳಿದ್ರೆ ಗೊತ್ತಾಗಲ್ಲ. ಸೊ ಬ್ಲೈಂಡ್ ಸ್ಪಾಟು ಅವಾಯ್ಡ್ ಮಾಡಬೇಕು. ಪಕ್ಕನೇ ಇರಬಾರ್ದು. ಇವಾಗ ನನ್ನ ಬೈಕಿಂದ ಈಗ ನೋಡಿ, ಆ ಬೈಕ್ ಫ್ರಂಟ್ ಬೈಕಿಂದ ಈ ಬೈಕ್ ಇಷ್ಟು ಡಿಸ್ಟೆನ್ಸ್ ಇದೆ, ಇಷ್ಟೇ ಡಿಸ್ಟೆನ್ಸಲ್ಲಿ ಇರಬೇಕು. ಯಾರೇ ಓವರ್ಟೇಕ್ ಮಾಡಿದ್ರು ನಾವು ನಿಮಗೆ ನೋಡ್ತಾ ಇರ್ತೀವಿ, ಮುಂದೆ ನೋಡ್ತಾ ಇರ್ತೀವಿ ಯಾರು ಮಿಸ್ ಆದರೆ ಏನು ಅಂತ ಅಂದ್ಬಿಟ್ಟು. ಇವ್ನು ಲಾಸ್ಟಲ್ಲಿ ಇರ್ತಾನೆ, ನೀವೆಲ್ಲೂ ಮಿಸ್ ಆಗೋ ಚಾನ್ಸಸ್ ಇರಬಾರ್ದು. ಇನ್ ಕೇಸ್ ನೀವು ನಿಲ್ಲಿಸಲೇಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ನಿಲ್ಲಿಸಬೇಕು. ಇನ್ಫಾರ್ಮ್ ಮಾಡಿ. ಬಟ್ ಇನ್ನೊಂದು ಮುಂದೆ ನಾನು ಮಾಡಿ ಅವ್ನು ಹೇಳಬೇಕು. ಅಲ್ಲ, ಇನ್ನೊಂದು ಹ್ಯಾಂಡ್ ಸಿಗ್ನಲ್ಸ್ ಕೊಡ್ತೀವಿ. ಇನ್ನೊಂದು ಮೇಯ್ನು, ಯಾರೇ ಆಗಲಿ ಮಿರರಲ್ಲಿ ಯಾರು ಕಾಣಿಸಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿಲ್ಲ ಅಂದರೆ ಮುಂದೆ ಇರೋರು ಸಿಗ್ನಲ್ ಕೊಟ್ಬಿಡಿ. ಸೊ ಅವರು ಸ್ಲೋ ಮಾಡ್ಕೊತಾರೆ. ಯಾರ್ಯಾರು ಮಿರರೇ ಕಾಣಿಸಿಲ್ಲ ಅಂದ್ರೆ ಸ್ಲೋ ಮಾಡ್ಕೊಳ್ಳಿ, ಬೆಸ್ಟ್ ಅದು. ನಾವು ಅಷ್ಟೊಂದಾಗಿ ಹ್ಯಾಂಡ್ ಸಿಗ್ನಲ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಬಟ್ ಬೇಸಿಕ್ ಬೈಕ್ ರೈಡಿಂಗಲ್ಲಿ ನಾವು ಹ್ಯಾಂಡ್ ಸಿಗ್ನಲ್ಸ್ ಮೇಂಟೈನ್ ಮಾಡಬೇಕು. ಸ್ಟಾಪು, ಸ್ಲೋ ಡೌನು, ರೈಟು, ಲೆಫ್ಟು, ಆಮೇಲೆ ಪಾತೋಲಿದ್ರೆ ರೈಟ್ ಸೈಡ್ ಪಾತೋಲಿದ್ರೆ ರೈಟ್ ಲೆಗ್ಗು, ಲೆಫ್ಟ್ ಸೈಡ್ ಪಾತೋಲಿದ್ರೆ ಲೆಫ್ಟ್ ಲೆಗ್ಗು. ಆಗಿಲ್ಲ ಅಂತಂದರೆ ಈಗ ಹಂಪ್ಸ್ ಇದ್ರೆ ನಾವು ಹಿಂಗೆ ಹ್ಯಾಂಡ್ ಸಿಗ್ನಲ್ ಮಾಡ್ತೀವಿ. ಇಲ್ಲ ಸ್ಲೋ ಮಾಡ್ಕೊಳ್ಳಿ, ಮುಂದೆ ಏನಾದ್ರು ಬ್ರೇಕ್ ಅಪ್ಲೈ ಮಾಡಬೇಕು. ಯಾಕಂದರೆ ಇವನು ಲಾಸ್ಟಲ್ಲಿ ಇರ್ತಾನೆ, ನಾನು ಹ್ಯಾಂಡ್ ಸಿಗ್ನಲ್ ಮಾಡ್ತೀನಿ, ಇವನು ಲೀಡಲ್ಲಿ ಇರ್ತಾನೆ. ಅವನು ನೀವು ಬ್ರೇಕ್ ಲೈಟ್ ಅಬ್ಸರ್ವ್ ಮಾಡಿ. ಈಗ ನಮ್ಮ ಬ್ರೇಕ್ ಲೈಟ್ ಕಾಣಿಸಲ್ಲ, ಲಗೇಜ್ ಲೋಡ್ ಆಗಿದೆ, ಅದರಿಂದ ನಾವು ಹ್ಯಾಂಡ್ ಸಿಗ್ನಲ್ ಮಾಡೋಕ್ಕೆ ಚಾನ್ಸಸ್ ಇದೆ. ಆಮೇಲೆ ಹಜಾರ್ಡ್ ಲೈಟ್ಸ್ ಕೂಡ ಯೂಸ್ ಮಾಡ್ತೀವಿ. ಹಂಪ್ಸಲ್ಲಿ ನಾವು ಹೋಗ್ಬೇಕಾದ್ರೆ ಹಂಪ್ಸ್ ಬರ್ತಾ ಇದೆ, ಈಗ ಸ್ಪೀಡಲ್ಲಿ ಇರ್ತೀವಿ, ಹಂಪ್ಸ್ ಗೊತ್ತಾಗಲ್ಲ. ಹಂಪ್ಸಲ್ಲಿ ಇದೆ ಅಂತಂದರೆ ಹಜಾರ್ಡ್ ಲೈಟ್ ಆನ್ ಮಾಡ್ತೀವಿ. ಅಂದರೆ ನೀವು ಇಂಡಿಕೇಟರ್ಸ್ ಕಾಣ್ತಾ ಇಲ್ಲ, ಹಜಾರ್ಡ್ ಲೈಟ್ ಇದೆ. ನಿಮ್ಗೆ 2 ಗಾಡಿದು ಇಂಡಿಕೇಟರ್ ಕಾಣ್ತಲ್ಲ. ಸೊ ಬ್ಯಾಗ್ ಲೋಡ್ ಆಗಿರೋದನ್ನೇ ಇಂಡಿಕೇಟರ್ಗಳು ಕಾಣಲ್ಲ. ಸ್ವಲ್ಪ ಸ್ಪೇಸ್ ಮಾಡ್ಕೋಬೇಕು ನಾವು, ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಅದಕ್ಕೇ ನಾವಿಬ್ಬರು ಮಧ್ಯದಲ್ಲಿ ಇರ್ತೀವಿ, ಇವರಿಬ್ಬರು ಲಾಸ್ಟಲ್ಲಿ ಇರ್ತಾರೆ. ಓಕೆ, ಬೇರೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ನಾರ್ತು ಎಲ್ಲರಿಗೂ ಫಸ್ಟು. ಸೊ ರೋಡ್ಗಳು ಹೆಂಗಿರುತ್ತೆ, ಕಂಡೀಷನ್ ಹೆಂಗಿರುತ್ತೆ, ಮತ್ತು ವೆದರ್ ಹೆಂಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ನಾವು ಹೋದಾಗ ಅದಕ್ಕೆ ಸೆಟ್ ಆಗ್ಬಿಟ್ಟು ಹೋಗ್ಬೇಕು. ಮತ್ತು ರೋಡ್ಗಳಲ್ಲಿ ನಾವು ಎಲ್ಲರ ಗಾಡಿಯಲ್ಲೂ ಲಗೇಜ್ ಮತ್ತು ಇನ್ನೊಂದು ಹಿಲ್ ಸ್ಟೇಷನಲ್ಲಿ ಓವರ್ಟೇಕು ಅದೆಲ್ಲನೂ ನೋಡ್ಕೊಂಡು ಹೊಡಿಬೇಕು. ಸೊ ಸಿಗ್ದಂಗೆ ಹೊಡಿಯೋಕ್ಕಾಗೋದಿಲ್ಲ. ಹಾಂ, ಮತ್ತು ಇನ್ನೊಂದೇನಂದರೆ ಇಲ್ಲಿ 30-40 ಇಲ್ಲಿ ಹಾರನ್ ಹೊಡಿಯೋದಿಲ್ಲ ಆಪೋಸಿಟ್ ಬರೋರು. ಲೈಕ್ ಕರ್ವಲ್ಲಿ ಹಾರನ್ ಏನು ಹೊಡಿಯೋದಿಲ್ಲ. ಸೊ ಕರ್ವಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಸೊ ನಾವು ಖಾಲಿದೆ ಅಂದ್ಕೊಂಡು ಅಸ್ಯೂಮ್ ಮಾಡ್ಕೊಂಡು ಹೊಡಿಯೋಕೆ ಹೋದರೆ ಸಡನ್ನಾಗಿ ಲಾರಿಗಳು ಬಂದ್ಬಿಡುತ್ತೆ. ಸೊ ಅದನ್ನ ನೋಡ್ಕೊಂಡು ಹೊಡಿಬೇಕು ಅಷ್ಟೇ. ನಮ್ಮ ಸೇಫಲ್ಲಿ ನಾವಿರ್ಬೇಕು ಎಷ್ಟೇ ಆದರೂ. ಆಮೇಲೆ ನಮ್ಮ ಲೈನ್ ಮೇಂಟೈನ್ ಮಾಡೋದು ಒಳ್ಳೇದು. ಅವಾಗ ವಾಟರ್ ಇಂಟ್ಯಾಕ್ ಮಾಡಿ, ಬಾಡಿ ತುಂಬ ಡಿಹೈಡ್ರೇಟ್ ಆಗುತ್ತೆ. ಬ್ರೇಕ್ ಬೇಕಂದರೆ ಒಂದು ಹೇಳಿ. ಬೇಕಂದ್ರೆ ನೀವು ಇನ್ಫಾರ್ಮ್ ಮಾಡಿ, ಎಲ್ಲರೂ ಯಾರು ಬೇಕು ಅಷ್ಟೇ ಇನ್ಫಾರ್ಮ್. ಆಮೇಲೆ ಎಸ್ಪೆಷಲಿ ಪಿಲ್ಲರ್ ರೈಡರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಮುಂದೆ ಕೂತ್ಕೊಂಡು ರೈಡ್ ಮಾಡೋದು ಈಸಿ, ಹಿಂದೆ ಕೂತ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಏನೇ ಪ್ರಾಬ್ಲಮ್ ಆದ್ರೂ ರೈಡರ್ಸ್ಗಳಿಗೆ ಹೇಳಿ, ಅವ್ರು ಸ್ಟಾಪ್ ಮಾಡ್ತಾರೆ. ಸರಿನಾ? ಲಾಂಗ್ ರೈಡ್ ಇದು, ತುಂಬ ಲಾಂಗ್ ಡಿಸ್ಟೆನ್ಸು. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕೇಳಿ. ಆಮೇಲೆ ಕೆಲವೊಂದ್ಸಲಿ ಲಂಚ್ ಸ್ಕಿಪ್ ಆಗ್ಬೋದು, ಕೆಲವೊಂದ್ಸಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗ್ಬೋದು. ಸೊ ನೆಸೆಸರಿ ಸ್ನ್ಯಾಕ್ಸ್, ಇಮಿಡಿಯೇಟ್ ಕ್ವಿಕ್ ಬೈಟ್ ಏನಾದ್ರು ತೊಗೋಬೇಕಾಗುತ್ತೆ. ಸೊ ಎಲ್ಲರೂ ಸುತ್ತಮುತ್ತ ಹೋಗ್ಬೇಕಾದ್ರೆ ತೊಗೊಳ್ಳೋಣ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾಕಂದ್ರೆ ನಾನು ಬರಬೇಕಾದ್ರೆ ಬೈಕ್ ಇದು ಬೇರೆ ಥರ ಇಳಿಸ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗ್ತಲ್ಲ, ಅಷ್ಟಿದೆ ಬೆಲೆನಿದೆ ಗಾಡಿ ಇಲ್ಲ. ಎಲ್ಲರ ಬೈಕು ಅದೇ ಪೊಸಿಷನ್ ಇರಬೇಕು. ಈಗ ಹೈವೇಲಿ ನಮ್ಗೇನು ಅನ್ಸಲ್ಲ ಆ್ಯಕ್ಚುಲಿ. ಈಗ ತುಂಬ ಇಲ್ಲ. ಸೊ ಇವಾಗ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಗಾಡಿ ಬಿಡಬೇಕು ಅಂತ ಅಂದರೆ ಇಬ್ರು ರೆಡಿ ಇರಬೇಕು. ನೀವೊಬ್ಬರು ಮಾತ್ರ ರೆಡಿ ಇರೋದಲ್ಲ, ನೀವಿಬ್ರು ರೆಡಿ ಇರಬೇಕು. ಇದು ಬೈಕ್ ಅಂತ ಇಟ್ಕೊಳ್ಳಿ, ಬೈಕಲ್ಲಿ ಇರ್ತಿರಲ್ಲ. ಸೊ ಬೈಕ್ ಬಿಟ್ಬಿಡಿ, ಇಬ್ರು ಕಾಲು ಹಿಂಗೆ, ಈಗ ಲೆಫ್ಟ್ ಬಿಡ್ತಾರೆ, ಕಾಲು ಇಟ್ಬಿಟ್ಟು ಹಿಂಗೆ ಎತ್ಬಿಡಿ. ಗಾಡಿ ಬಿದ್ರು ಬಿಡ್ಲಿ ಪರವಾಗಿಲ್ಲ, ಗಾಡಿ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ ಕೇಸ್ ನೀವು ಬಿಡೋ ಟೈಮಲ್ಲಿ ಅವ್ರಿಗೇನು ಹೇಳಿಲ್ಲ ಅಂತಂದರೆ ಅವ್ರ ಕಾಲು ಸಮೇತ ಹಿಂಗೆ ತಗ್ಲಾಕೋಬಿಡುತ್ತೆ. ಓಕೆ, ಆಮೇಲೆ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡಿದ್ದೀರಾ? ಕೆಲವೊಂದೆಲ್ಲ ಡೀಪ್ ಸ್ಟಿಪ್ಸ್ ಇದೆ, ಅಲ್ಲಿ ಕೇರ್ಫುಲ್ ಆಗಿ ಓಡಿಸ್ಬೇಕು, ತುಂಬ ಸ್ಲೋ ಓಡಿಸ್ಬೇಕು. ಆಮೇಲೆ ನೀವು ಇಂಜಿನ್ ಬ್ರೇಕಿಂಗ್ ಮಾಡಿ. ನಿಮ್ಮದು ಅಷ್ಟೊಂದು ಬ್ರೇಕು ಹಿಮಾಲಯನ್ 411 ಬ್ರೇಕಿಂಗ್ ಸಿಸ್ಟಮ್ ಸ್ವಲ್ಪ ಪೂರ್. ಇಂಜಿನ್ ಬ್ರೇಕಿಂಗ್ ಮಾಡಿ ಫ್ರಂಟ್ ಬ್ರೇಕ್ ಲೈಟಾಗಿ ಅಪ್ಲೈ ಮಾಡಿ. ಫ್ರಂಟ್ ಬ್ರೇಕ್ ಸಡನ್ನಾಗಿ ಹಿಡಿಯೋಕೆ ಹೋಗ್ಬೇಡಿ, ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಬೀಳೋ ಚಾನ್ಸಸ್ ಇತ್ತು ಅಂತ ಅಂದ್ಕೊಳ್ಳಿ, ಟಚ್ ವುಡ್ ಆ ಥರ ಆಗಲ್ಲ, ಬೀಳಬಾರ್ದು, ಸೇಫ್ ರೈಡ್ ಮಾಡಬೇಕು. ಬೀಳ್ತಾ ಇದೀವಿ ಅನ್ನೋ ಟೈಮಲ್ಲಿ ಇಬ್ರು ಗಾಡಿ ಬಿಟ್ಬಿಟ್ಟು ಬಂದ್ಬಿಡ್ಬೇಕು.
ಸೊ ಗಾಡಿ ಕೆಳಗಡೆ ಸಿಗಾಕೊಂಡ್ರೆ ಸ್ವಲ್ಪ ಕಾಲು ಟಚ್ ಆಗೋದು ಅದು ಇದು ಚಾನ್ಸಸ್ ಇರುತ್ತೆ. ಬಿದ್ರೂ ನಿಮ್ಗೆ ರೈಡಿಂಗ್ ಗೇರ್ಸ್ ಹಾಕಿದ್ದೀರಾ, ಆರ್ಮರ್ಸ್ ಇರುತ್ತೆ, ಹೆಲ್ಮೆಟ್ ಇರುತ್ತೆ, ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ಫೋರ್ಸಲ್ಲಿದ್ದರೆ. ಇಲ್ಲ ನಾರ್ಮಲ್ ಸ್ಪೀಡಲ್ಲಿದ್ದರೆ ಸುಮ್ಮನೆ ಬಿಟ್ಬಿಡಿ ಅಷ್ಟೇ. ಮತ್ತು ಇನ್ನೊಂದು ನೆಕ್ಸ್ಟ್ 4 ಡೇಸು ಎಲ್ಲರೂ ಇವತ್ತೇನೋ ಲೇಟ್ ಆಗಿಬಿಡ್ತು ಪರವಾಗಿಲ್ಲ, ಬಟ್ ನೆಕ್ಸ್ಟ್ 4 ಡೇಸ್ ಎಲ್ಲರೂ ಒಂದು 6 ಗಂಟೆಗೆ ಬಿಡೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಬಟ್ ನಾವು 6 ಗಂಟೆಗೆ keep up ಮಾಡ್ಬೇಕು. ಒಳ್ಳೆಯದು. ಯಾಕಂದ್ರೆ ವ್ಯೂ ಸೀನ್ರೀಸ್ ಇರುತ್ತಲ್ವ, ಸೊ ವ್ಯೂ ಚೆನ್ನಾಗಿರುತ್ತೆ ಮತ್ತು ಎಲ್ಲನೂ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ನಿದ್ದೆ ನಾವು ಬೆಂಗಳೂರಿಗೆ ಹೋಗು ಮಾಡ್ಬೋದು, ಬಟ್ ಇದೊಂದು ಪ್ಲೇಸ್ ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಹಂಗೆ ಕವರ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಬೇರೆ ಕಡೆ ಇನ್ನೊಂದ್ ಕಡೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಷ್ಟೇ. ಸೊ ಎಲ್ಲರ ಸೇಫ್ಟಿ ಇಂಪಾರ್ಟೆಂಟು. ಬಿಫೋರ್ 6 or 6:30 ವಿ ಹ್ಯಾವ್ ಟು ರೀಚ್ ಟು ಸ್ಟೇ ಎನಿ ಹೌ. ಇವಾಗ ನಾವು ಕಿಲೋಮೀಟ್ರು ಪರ್ ಡೇ ಒಂದು 200 ಕಿಲೋಮೀಟ್ರ್ 180 ಕಿಲೋಮೀಟ್ರ್ ಮ್ಯಾಕ್ಸ್ ಹಿಯರ್ ಆ್ಯಂಡ್ ದೇರ್ ಆ ಥರ ಇಟ್ಕೊಂಡಿದ್ದೀವಿ. 6 o'clock 6:30 ಅಷ್ಟರಲ್ಲಿ ನಾವು ಮ್ಯಾಕ್ಸಲ್ಲಿ ಇರಬೇಕು. ಇಲ್ಲಿ ಲೈಟು ಆಫ್ ಆಗೋದು ತುಂಬ ಲೇಟೆ, ಬಟ್ ಸ್ಟಿಲ್ ಸೇಫರ್ ಸೈಡು. ನಾವು ಹೋಗೋ ರೋಡ್ ಯಾವುದು ಮೇನ್ ರೋಡ್ ಇಲ್ಲ. ಮತ್ತು ಅದೆಲ್ಲ ಆ ವಿಚಾರವಾಗಿ ಗೊತ್ತಿರೋದು. 40 ಕಿಲೋಮೀಟರ್ ಅಷ್ಟೇ. ನಾವು ಬೇಗ ರೀಚ್ ಆಗಬೇಕು, ಆಮೇಲೆ ನಾವು ಸೋಲೋ ಹೋಗ್ತಾ ಇಲ್ಲ. ಕೀಪಿಂಗ್ ದಟ್ ಇನ್ ಮೈಂಡ್. ಏನೇ ಎಮರ್ಜೆನ್ಸಿ ಇದ್ರೂ ನೀವು ಹೇಳ್ಬೇಕು, ಗಾಡಿ ನಿಲ್ಲಿಸ್ತೀವಿ, ಸರಿನಾ? ಎಲ್ರು ಬನ್ನಿ. ಸೊ ನಮ್ಮ ಫಸ್ಟ್ ರೈಡು ಚಂಡಿಗರ್ ರೈಡು ಎಲ್ಲ ರೀತಿಯ ಸೇಫ್ಟಿ ಆಗಿ ಚೆನ್ನಾಗಾಗಬೇಕು. ಜೈ ಹನುಮಾನ್.